ವಧು ಪರೀಕ್ಷೆಗೆ ಇವರು ಬಂದಾಗ ವಧುವಿನ ತಂದೆಯೂ ಸಹ ಈ ಇವರು ರಾಜಪೇಟೆ ರಸ್ತೆಯಲ್ಲಿ ಈ ವರನ ಒಂದು ಬಟ್ಟೆ ಅಂಗಡಿ ಇದೆ, ಅಲ್ಲೆಲ್ಲ ಹೋಗಿ ವಿಚಾರ ಮಾಡಿದ್ದಾರೆ. ವಿಚಾರ ಮಾಡಿದಾಗ ಒಳ್ಳೆಯ ವ್ಯಕ್ತಿ ಅವರಿಗೆ ತನ್ನ ಮಗಳನ್ನ ಕೊಡ್ಬೋದು ಅಂತ ಅಲ್ಲಿ ಅವರಿಗೆ ಪರಿಚಿತರೆಲ್ಲ ಹೇಳಿದ್ರಿಂದ ಅವರು ಮದುವೆ ಮಾಡಿಕೊಟ್ಟಿದ್ದಾರೆ, ಮದುವೆ ಅಂತ ಹೇಳ್ತಾರೆ. ಬೇರೆ ವಿಚಾರಗಳಿಂದ ನಾವು ಅದ್ರ ಬಗ್ಗೆನೂ ಸಹಿತ ಈಗ ನಮಗೆ ಊಹೆ ಮೇಲೆ ನಾನು ತಗೊಳ್ಳೋಕ್ಕೆ ಕಷ್ಟ ಆಗ್ತದೆ. ನಾವೇನಾದ್ರು ತನಿಖೆ ಮಾಡಿ ಸಾಕ್ಷಿ ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ತಂದೆ ತಾಯಿ ಆರೋಪ ಮಾಡ್ತಾರೆ. ಬೇರೆ ಯಾರು ನಮಗೆ ತನಿಖೆಯಲ್ಲಿ ತಿಳ್ಕೊಂಡಿರೋರು ಅಂತ ಹೇಳಿದ್ರೆ ವರನ ಸಂಬಂಧಿಕರು ಚಹಾವನ್ನು ಅವರಿಗೆ ಸೇವನೆ ಮಾಡಲು ನೀಡಿ ಹೊರಗೆ ಬಂದಾಗ ಬಾಗಿಲು ಹಾಕೊಂಡಿದ್ದಾರೆ ಅಂತ ಪ್ರಾಥಮಿಕ ತಿಳಿದಿದೆ. ಇಬ್ಬರೇ ಇಟ್ಟು ಒಳಗಡೆ. ಇದರಲ್ಲಿ ಇನ್ನೂ ಏನಾದರೂ ಬೇರೆ ಆಂಗಲ್ ಬಂದರೆ ಅಥವಾ ಬೇರೆ ಏನಾದರೂ ಪಾತ್ರ ಇದ್ದರೆ ಅದನ್ನು ಸಹಿತ ನಾವು ತನಿಖೆಯಲ್ಲಿ ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ಈಗ ಪ್ರಪ್ರಥಮವಾಗಿ ನಾವು ನಿನ್ನೆಯಿಂದ ಒಂದು ಏನೇನು ತನಿಖಾ ಕ್ರಮ ಮಾಡಬೇಕು, ಕೊಲೆಯ ಪ್ರಕರಣದಲ್ಲಿ ತನಿಖಾ ಪ್ರಕರಣ ಮಾಡಬೇಕು. ಸದ್ಯದ ಮಟ್ಟಿಗೆ ನಮ್ಮ ತನಿಖೆಯಲ್ಲಿ ಈಗ ಮುಕ್ತವಾಗಿರ್ತದೆ. ಹೊಸ ಅಂಶಗಳು ಬಂದ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಹೊಸ ಅಂಶ ಸೇರ್ಕೊಳ್ತೇವೆ. ವರ ಅವರು ಸಂತೂರು ವಾಸಿಯವರು, ಕುಪ್ಪಂ ಹತ್ರ ಆಂಧ್ರ ಪ್ರದೇಶ ಹತ್ರ ಆಗಿದೆ ಕರ್ನಾಟಕಕ್ಕೆ. ಅವರು ರಾಜಪೇಟೆ ರಸ್ತೆಯಲ್ಲಿ ಬಟ್ಟೆ ಅಂಗಡಿ ಇಟ್ಕೊಂಡ್ರು. ಬಟ್ಟೆ ಸರ್ ಅವ್ರಿಗೆ ಇವರಿಗೆ ಸಂಬಂಧ ಮಾಹಿತಿ ಸರ್ ಅದ್ರ ಬಗ್ಗೆ? ಅವ್ರಿಗೂ ಇವ್ರಿಗೂ ಒಬ್ರು ಪರಿಚಿತರ ಕಡೆಯಿಂದ ಈ ಒಂದು ವರ ಮತ್ತು ವಧುವಿನ ಪ್ರಸ್ತಾಪ ಬಂದಿದೆ ಅಂತ ತಿಳಿದು ದೂರ ಸಂಬಂಧಿನಾಗುವ ಪರಿಚಿತರು. ಮತ್ತೆ ಈ ಹಿಂದೆ ಅವರ ಸಂಬಂಧನೂ ಸಹಿತ ಪ್ರಸ್ತಾಪ ಮಾಡಿದಾಗ ಅವರ ಅಜ್ಜನ ಕಾಲದಲ್ಲೂ ಸಹಿತ ದೂರ ಸಂಬಂಧಿಗಳು ಅಂತ ಪ್ರಾಥಮಿಕ ತಿಳಿದು ಬಂದಿದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಮದುವೆ ಆಗ್ಲಿಲ್ಲ ಅಂತಂದ್ರೆ ತನಿಖೆಯಲ್ಲಿ ತಗೋತೀವಿ. ಆ ಥರ ಏನಾದ್ರೆ ಆ ಮಾಹಿತಿ ಸಹಿತ ನಾವು ತನಿಖೆ. ಹುಡುಗಿ ವಯಸ್ಸಿನ ಬಗ್ಗೆ ಈಗ ಎರಡೂ ಕಡೆ ಕುಟುಂಬದವರು ಸೇರಿ ಮಾಡತಕ್ಕಂಥ ಹುಡುಗಿದು ಒಂದು ಏನು ಶಾಲಾ ದಾಖಲಾತಿಗಳು ಅದರ ಅನುಸರಿಸಿ ಮುಂದಿನ ಕ್ರಮ 7/8/2024 ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆಯ ಪ್ರಕರಣದ ಸಾರಾಂಶ ಏನಪ್ಪ ಅಂತಂದ್ರೆ, ಇದರಲ್ಲಿ ಮುದ್ದೆ 18 ವರ್ಷದ ಯುವತಿ, ಆಕೆಯ ಮದುವೆಯು ಸಂತೂರು ಗ್ರಾಮ, ಆಂಧ್ರ ಪ್ರದೇಶ ಕುಪ್ಪಂ ವಾಸಿ ಸಂತೂರು ಗ್ರಾಮದ ನವೀನ್ ಕುಮಾರ್ ಎಂಬುವರ ಜೊತೆಗೆ ಮದುವೆ ಚಂಬಾರ್ನಹಳ್ಳಿಯಲ್ಲಿ ದಿನಾಂಕ 7/8/2024 ಬೆಳಗ್ಗೆ 5:30 6:30 ಸುಮಾರಿನಲ್ಲಿ ಅವರ ವಧುವಿನ ಕಡೆಯ ಸಂಬಂಧಿಕರು ಮತ್ತು ವರನ ಕಡೆಯ ಸಂಬಂಧಿಕರ ಸೇರಿಕೊಂಡು ಮದುವೆ ಮಾಡಿದ್ದಾರೆ. ವರನ ಅಕ್ಕನ ಮನೆಯಲ್ಲಿ ಚಂಬಾರ್ನಹಳ್ಳಿಯಲ್ಲಿ ಮದುವೆ ಆಗಿದ್ದಾರೆ ದಿನಾಂಕ 7/8/2024. ಅದಾದ ನಂತರ ಮದುವೆ ಎಲ್ಲ ಶಾಸ್ತ್ರವನ್ನು ಮುಗಿದ ನಂತರ ಸಾಯಂಕಾಲ 5 ಗಂಟೆ ಸುಮಾರಿಗೆ ವಧು ಮತ್ತು ವರರು ಅವರ ವರನ ಸಂಬಂಧಿಕರ ಮನೆಗೆ ಚಹಾ ಸೇವನೆಗೆಂದು ಹೋಗಿರ್ತಾರೆ. ಆ ಸಮಯದಲ್ಲಿ ಚಹಾವನ್ನು ಆ ವರನ ಸಂಬಂಧಿಕರು ಅವರಿಗೆ ಚಹಾ ಕೊಟ್ಬಿಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ ತಕ್ಷಣ ಇಬ್ರು ವಧುವರರು ಇರ್ತಕ್ಕಂಥ ಮನೆಯಲ್ಲಿ ಅವರೇ ಬಾಗಿಲುಕೊಂಡು ಪರಸ್ಪರ ಒಂದು ಸದ್ದು ಗದ್ದಲ ಕೇಳಿದೆ ಅಂತ ಹೇಳ್ಬಿಟ್ಟು ಎಲ್ಲ ಜನ ಸೇರ್ಕೊಂಡು ಒಳಗೆ ಹೋಗುವಷ್ಟಕ್ಕೆ ಇಬ್ರು ವಧು ಮತ್ತೆ ವರ ಇಬ್ಬರು ರಕ್ತದ ಮಡುವಿನಲ್ಲಿ ಬಿಟ್ಟಿರುತ್ತಾರೆ. ತಕ್ಷಣ ಅವರನ್ನ 108ಗೆ ಕಾಲ್ ಮಾಡಿ ಸಮಯದ ಅಭಾವ ಕಾರಣ ಒಂದು ಯಾವುದೋ ಆಟದಲ್ಲಿ ಇಬ್ಬರು KGF ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ವಧು 18 ವರ್ಷದ ಯುವತಿ, ಆಕೆಯು ಮೃತಪಟ್ಟಿರುತ್ತಾಳೆ, ಮಾರ್ಗದಲ್ಲಿ ಮೃತಪಟ್ಟಿರ್ತಾಳೆ ಅಂತ KGF ಆಸ್ಪತ್ರೆಯಲ್ಲಿ ತಿಳಿಸಿದ್ರಿಂದ ನಂತರ ಈ ವರನಾದ ನವೀನ್ 27 ವರ್ಷ ಇವನನ್ನು ಹೆಚ್ಚಿನ ಚಿಕಿತ್ಸೆಗೆ SNR ಆಸ್ಪತ್ರೆಯಿಂದ ಆರೋಗ್ಯ ಆಸ್ಪತ್ರೆಗೆ ಕಳಿಸಿರುತ್ತಾರೆ. ವರನು ಸಹ ಈ ದಿನ ಬೆಳಿಗ್ಗೆ ಅಂದ್ರೆ 8ನೇ ತಾರೀಕು ಬೆಳಿಗ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋದಾಗ ಬೆಂಗಳೂರು ಹತ್ರ ಮಾರ್ಗ ಮಧ್ಯದಲ್ಲೇ ಅವನು ಆಸ್ಪತ್ರೆ ಮಾರ್ಗ ಮಧ್ಯದಲ್ಲಿ ತೀರ್ಕೊಂಡಿದೆ ಅಂತ ನಮಗೆ ತಿಳಿದುಬಂದಿದೆ.
ಈ ಹಿನ್ನೆಲೆಯಲ್ಲಿ ವಧುವಿನ ತಂದೆಯ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು ಕೊಲೆ ಪ್ರಕರಣ ದಾಖಲಿಸಿದ್ವಿ. ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ ಅಂತಂದ್ರೆ, ವರನಾದ ನವೀನ್ ಕುಮಾರ್ ಅವರು ಈಗ 6 ತಿಂಗಳ ಹಿಂದೆ ಇದೇ ಹುಡುಗಿಯನ್ನ ಮದುವೆ ಮಾಡ್ಕೋಬೇಕು ಅಂತ ಬಂದ್ಬಿಟ್ಟು, ಅಂದ್ರೆ ಅವ್ರ ಮನೆಯಲ್ಲಿ ಹೋಗಿ ಹುಡುಗಿ ನೋಡುವ ಶಾಸ್ತ್ರ ಮಾಡಿ, ನಂತರ ಏಕಾಏಕಿಯಾಗಿ ಆಷಾಢ ಮುಗಿದ ನಂತರ ನನಗೆ ತಕ್ಷಣ ಮದುವೆ ಮಾಡ್ಕೊಳ್ಬೇಕು ಅಂತ ವರ ಕೇಳಿದ್ರಿಂದ ವಧುವಿನ ತಂದೆಯವರು ಸಹ ಅದನ್ನ ಮದುವೆ ಮಾಡಿಕೊಟ್ಟಿರೋದಾಗಿ ಹಿರಿಯರ ಸಮಕ್ಷಮದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡಿರೋದಾಗಿ ತಿಳಿದುಕೊಂಡಿರ್ತದೆ. ಈ 7/8/2024 ಸಾಯಂಕಾಲ 5 ಗಂಟೆಗೆ ವರನ ಸಂಬಂಧಿಕರ ಮನೆಗೆ ಹೋದಾಗ ಯಾವುದೋ ಕಾರಣದಿಂದ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ವರ ವಧುವಿಗೆ ಹರಿತವಾದ ಆಯುಧ ಮಚ್ಚಿನ ಅಂತ ಪ್ರಾಥಮಿಕ ತಿಳಿದುಕೊಂಡಿದೆ. ಇದು ಹಿಂದೆ ಹೆಚ್ಚಿನ ತನಿಖೆ ಮಾಡಬೇಕಾಗಿತ್ತು, ಅದರಿಂದ ಹೊಡೆದಿರುವುದಾಗಿ ತಿಳಿದುಕೊಂಡಿರ್ತದೆ. ನಂತರ ಎಲ್ಲರೂ ಬಾಗಿಲು ಮುಂದೆ ಒಳಗೆ ಬರುವ ಮೊದಲೇ ಆತನು ಸಹ ತನ್ನ ಮೇಲೆ ಹಲ್ಲೆ ಮಾಡಿಕೊಂಡಿರುವುದಾಗಿ ನಮಗೆ ಪ್ರಾಥಮಿಕ ತನಿಖೆ ತಿಳಿದುಕೊಂಡಿತ್ತು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿಗಳು ತಂದಿರಬೇಕು. ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿತ್ತು, ಒಳಗಡೆ ಬಾಗಿಲು ಮುಂದೆ ಯಾರಾಗಬಹುದು, ಅದನ್ನ ಎಲ್ಲ ನಾವು ತನಿಖೆ ಮಾಡಿ ಸಾವಿಗೆ ಏನು ಕಾರಣ ಇದೆ, ಮತ್ತೆ ತಾಂತ್ರಿಕ ಸಾಕ್ಷಿಗಳನ್ನು ಮತ್ತೆ ಫೋರೆನ್ಸಿಕ್ ಎಲ್ಲ ನಾವು ತಗೊಂಡಿದ್ದೀವಿ. ತನಿಖೆ ಮಾಡಿಬಿಟ್ಟು CBI ರಾಬರ್ಟ್ಸನ್ ಪೇಟೆ ಅವರು ಇದನ್ನು ತನಿಖೆ ಮಾಡ್ತಾರೆ. ಇಬ್ಬರ ಶವವನ್ನು ಸಹ SNR ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಗೆ ಕಳಿಸ್ತಾರೆ.